ನನ್ನ ಹೆಸರು ಶರೀನ್. ನಿಮಗೆ ಗೊತ್ತಿರ್ಬೋದು ಅನೇಕ ಜನರಿಗೆ. ಮೈಲ್ಸಂದ್ರದಿಂದ ಬಂದಿದ್ದೇನೆ, ಬೆಂಗಳೂರಿನ ಮೈಲ್ಸಂದ್ರದಲ್ಲಿ. ನನ್ನ ಕುಟುಂಬದಲ್ಲಿ ಈಗ ನೀವು ಮಾತಾಡಿದ ಬ್ರದರ್ ಸಿಜು ಥೋಮಸ್ ನನ್ನ ಹಸ್ಬೆಂಡ್, ಮತ್ತು ನನ್ನ ಕುಟುಂಬದಲ್ಲಿ ಇಲ್ಲಿ ಅನೇಕ ಆಧ್ಯಾತ್ಮಿಕ ಮಕ್ಕಳಿದ್ದಾರೆ. ಅದರಲ್ಲಿ ಸ್ಪೆಷಲ್ ಆಗಿ ಒಂದು 5 ಜನ ನಮ್ಮ ಜೊತೆಯಲ್ಲಿ ಸ್ಟೇ ಮಾಡ್ತಿದ್ದಾರೆ. ಅವರು ಇಲ್ಲೇ ಇದ್ದಾರೆ ಅವರು. ಅದಕ್ಕೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನನ್ನೊಂದು ಕುಟುಂಬ ಯಾವ ರೀತಿಯಾಗಿತ್ತು ಯೇಸುವನ್ನು ಭೇಟಿಯಾಗುವುದಕ್ಕಿಂತ ಅಥವಾ ಯೇಸುವನ್ನು ಕಂಡುಕೊಳ್ಳುವುದಕ್ಕಿಂತ ಯಾವ ರೀತಿಯಾಗಿತ್ತು ಅಂತ ನಾನು ಹೇಳ್ತೇನೆ. ನನ್ನ ಮನೆ ಕೂರ್ಗಲ್ಲಿ, ಕೊಡಗು, ನೀವು ಕೇಳಿಸಿಕೊಂಡಿರ್ಬೋದು. ಅಲ್ಲಿ ಒಂದು ಕುಟುಂಬದಲ್ಲಿ ನನ್ನ ಅಕ್ಕ, ತಂಗಿ, ತಂದೆ, ತಾಯಿ, ನಾವು 5 ಜನ ಇದ್ದ ಒಂದು ಕುಟುಂಬದಲ್ಲಿ. ಅದರಲ್ಲಿ ನನ್ನ ಒಂದು ಜೀವನ ಹೇಗಿತ್ತು ಅಂದರೆ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿರೋದಾದ್ರೆ ಕ್ರಿಸ್ತರು ಇಲ್ಲದ ಒಂದು ಜೀವನ ಆಗಿತ್ತು. ಯೇಸು ಕ್ರಿಸ್ತರು ಯಾರು, ಏನ್ ಮಾಡಿದ್ದಾರೆ, ನನಗೋಸ್ಕರ ಅವರು ಏನೆಲ್ಲ ಮಾಡಿದ್ದಾರೆ ಯಾವ ಅರಿವು ಇಲ್ಲ. ಸಾಂಪ್ರದಾಯಿಕವಾದ ಪ್ರಾರ್ಥನೆಗಳು, ಬುಕ್ಕಲ್ಲಿ ಬರೆದಿರುವ ಎಲ್ಲ ರೀತಿಯ, ಆಕ್ಚುಲಿ ನಾನು ಮಲಯಾಳಂ ಪ್ರೇಯರ್ ಮಾಡ್ತಿದ್ದೆ, ಕನ್ನಡ ಅಕ್ಷರದಲ್ಲಿ ಬರೆದು ಅದನ್ನ ಮಾಡ್ತಿದ್ದೆ. ಒಂದು ಪ್ರೇಯರ್ ಸಹ ಮಿಸ್ ಆಗಬಾರ್ದು ಅಂತೇಳಿ ಎಲ್ಲ ಸೋಮವಾರ ಒಂದು ಮಂಗಳವಾರ ಎಲ್ಲ ರೀತಿಯ ಪ್ರೇಯರ್ ಮಾಡ್ತಿದ್ದೆ. ಕ್ಯಾಟಿಸಮ್ ಕ್ಲಾಸಲ್ಲಿ ಅಂದ್ರೆ ಫುಲ್ ಅಟೆಂಡೆನ್ಸ್ ತಗೊಳ್ತಿದ್ದೆ. ಎಲ್ಲ ಸಂಡೇ ಮಾಸಿಗೂ ಅಷ್ಟೇ, ಎಲ್ಲ ಎವ್ರಿ ಸಂಡೇ ಮಾಸಿಗೂ ಒಳ್ಳೆ ಅಟೆಂಡೆನ್ಸ್ ತಗೊಳ್ತಿದ್ದೆ. ಆ ರೀತಿಯಾಗಿ ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡಿ ನನ್ನ ಜೀವನ ಈಗ ಮುಂದುವರಿತಿತ್ತು. ನನ್ನ ಕುಟುಂಬದಲ್ಲಿ ಯಾವ ರೀತಿ ಅಂದ್ರೆ, ಅಪ್ಪ ಕುಡಿತಕ್ಕೆ ಅಡಿಕ್ಷನ್ ಆಗಿದ್ರು, ಯಾವಾಗಲೂ ಕುಡಿಯೋದು, ಆ ಒಂದು ಚಟದಲ್ಲಿ ಇದ್ರು. ಮತ್ತೆ ಇನ್ನೊಂದು ಹ್ಯಾಬಿಟ್ ಏನಂದ್ರೆ ಸಾಲ ತಗೊಳ್ಳೋದು. ಇಲ್ಲಿಂದ ಸಾಲ ತೆಗೆದು ಅಲ್ಲಿಗೆ ಕೊಡೋದು, ಅಲ್ಲಿಂದ ಸಾಲ ತೆಗೆದು ಇಲ್ಲಿಗೆ ಕೊಡೋದು. ಆಮೇಲೆ ಈ ಸಾಲದವರೆಲ್ಲ ಬಂದ್ಬಿಟ್ಟು ಮನೆ ಮುಂದೆ ಬಂದ್ಬಿಟ್ಟು ಏನ್ ಮಾಡೋದಂದ್ರೆ ಬೈತಾ ಹೋಗ್ತಿರೋದು. ಸಾಲ ತಗೊಳ್ಳೋಕೆ ಗೊತ್ತು, ವಾಪಸ್ ಕೊಡೋಕೆ ಗೊತ್ತಿಲ್ಲ ಅಂತ. ಆದ್ರೆ ನಿಮ್ಗೆ ಗೊತ್ತಿರುತ್ತದೆ, ಒಂದು ಮನೆಯಲ್ಲಿ 3 ಹೆಣ್ಮಕ್ಳು ಇರುವಾಗ ಮತ್ತೆ ಅವರ ತಾಯಿ ಜೊತೆಯಲ್ಲಿ ಇರುವಾಗ ಮನೆ ಡೋರ್ ಎಲ್ಲ ಕ್ಲೋಸ್ ಮಾಡಿ ಹೊರಗಡೆ ಜನಗಳು ಬಂದು ಬೈಯುವಾಗ ಯಾವ ಪರಿಸ್ಥಿತಿ ಇರುತ್ತೆ ನಿಮ್ಗೆ ಗೊತ್ತಿರ್ಬೋದು, ಅಥವಾ ನೀವು ಕೇಳಿಸ್ಕೊಂಡಿರ್ಬೋದು, ನೋಡಿರ್ಬೋದು. ಆ ಒಂದು ಅವಸ್ಥೆ ಆಗಿತ್ತು ನನ್ನ ಜೀವನ. ಆದರೆ ಅದನ್ನು ಯಾವ ರೀತಿ ದೇವರ ಆತ್ಮರು ವಾಕ್ಯದ ಮುಖಾಂತರ ನನ್ನನ್ನು ಕರೆತಂದಿದ್ದಾರೆ ಅಂತ ನಿಜವಾಗಿ ದೇವರಿಗೆ ಎಷ್ಟು ಕೋಟಿ ಸ್ತೋತ್ರ ಹೇಳಿದ್ರು ಸಾಕಾಗೋದಿಲ್ಲ. ಹಾಗೆ ಮುಂದೆ ನಾನು ಏನ್ ಮಾಡ್ತಿದ್ದೆ, ಇವೆಲ್ಲ ಪರಿಸ್ಥಿತಿಗಳನ್ನು ನೋಡ್ತಿದ್ದೆ. ಮನೆಯಲ್ಲಿ ಯಾವಾಗಲೂ ಕಷ್ಟ, ಸಾಲ, ಅದು ಇದು ಎಲ್ಲ ನೋಡ್ತಿದ್ದೆ. ಆಮೇಲೆ ಕೊನೆಗೆ ಏನ್ ಮಾಡಿದೆ, ಇದೇ ರೀತಿ ಮುಂದುವರೆದರೆ ಯಾವುದೇ ರೀತಿಯಲ್ಲಿ ನನ್ನ ಲೈಫಲ್ಲಿ ಮುಂದೆ ಬರೋದಕ್ಕೂ ಆಗೋದಿಲ್ಲ ಅಂತೇಳಿ ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಕೆಲಸಕ್ಕೆ ಸೇರಬೇಕು, ದಿನ ಕೆಲಸ ಮಾಡಬೇಕು. ಆಮೇಲೆ ಒಳ್ಳೆ ರೀತಿಯಲ್ಲಿ ದುಡ್ಡು ಸಂಪಾದನೆ ಮಾಡಿ ಎಲ್ಲ ರೀತಿಯ ಮನೆ, ಮದುವೆ ಎಲ್ಲ ಮಾಡಬೇಕು ಅಂತ ಹೇಳಿ ಒಂದು ಹಠ ಹಿಡಿದುಬಿಟ್ಟು ಚೆನ್ನಾಗಿ ಓದಿ ಅಲ್ಲಿಂದ ನೆಕ್ಸ್ಟ್ ನಾನು ಇಲ್ಲಿಗೆ ಎಂಟ್ರಿ ಆದೆ. ನರ್ಸಿಂಗ್ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಅಲ್ಲಿಂದ ಓದ್ಬಿಟ್ಟು ಒಳ್ಳೆ ಬೆಂಗಳೂರಲ್ಲೇ ಓದಿ ಆದ್ಬಿಟ್ಟು ನಾನು ಮುಂಬೈಗೆ ಹೋಗಿದ್ದೆ. ನಿಮ್ಗೆ ಗೊತ್ತಿದೆ ಮುಂಬೈ ಲೈಫ್ ಹೇಗಿರುತ್ತದೆ ಅಂತ. ಒಳ್ಳೆ ಯಾವ ರೀತಿಯಾಗಿ ಎಂಜಾಯ್ ಮಾಡಬೇಕು ಆ ರೀತಿ ಮುಂಬೈ ಲೈಫ್ ಎಂಜಾಯ್ ಮಾಡ್ಬೋದು. ಜೊತೆಗೆ ಒಳ್ಳೆ ಫ್ರೆಂಡ್ಸ್ ಇದ್ರು, ತಿನ್ನಕ್ಕೆ ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಜಂಕ್ ಫುಡ್ ಬೇಕು ಎಲ್ಲ ಇರುತ್ತೋ, ಎಲ್ಲ ರೀತಿ ಎಂಟರ್ಟೈನ್ಮೆಂಟ್ ಇರುತ್ತದೆ. ಮತ್ತೆ ಏಜ್ ಬೇರೆ ಅಂದ್ರೆ ಒಂದು ಯಂಗ್ ಏಜ್, ಆ ಏಜಲ್ಲಿ ಏನ್ ಮಾಡಕ್ಕಾಗಲ್ಲ ಅಂದ್ರೆ ಎಲ್ಲ ಮಾಡಕ್ಕಾಗುತ್ತೆ, ಆ ರೀತಿ ಒಂದು ಜೀವನ ಆಗಿತ್ತು. ಮತ್ತೆ ಈ ರೀತಿ ಮುಂದೆ ಹೋಗ್ತಿರುವಾಗ ಒಂದು ಏನನ್ಸುತ್ತೆ ಅಂದ್ರೆ, ಇಷ್ಟು ಸಾಲರಿ ಸಾಕಾಗೋದಿಲ್ಲ, ಇನ್ನೂ ಚೆನ್ನಾಗಿ ಲೈಫಲ್ಲಿ ಸೆಟ್ಲ್ ಆಗ್ಬೇಕಂದ್ರೆ ಇನ್ನೂ ಎಲ್ಲಾದ್ರೂ ಫಾರಿನ್ಗೆ ಹೋದ್ರೆ ಮಾತ್ರನೇ. ಬಿಕಾಸ್ ನರ್ಸಿಂಗ್ ಅಲ್ಲಿ ಬೇಗ ಹೊರಗಡೆ ಹೋಗ್ಬೋದು, ಒಳ್ಳೆ ರೀತಿಯ ಸ್ಯಾಲರಿ ಎಲ್ಲ ತಗೊಳ್ಬಹುದು. ಆಮೇಲೆ ಏನ್ ಮಾಡಿದೆ ಅಂದ್ರೆ ಪಾಸ್ಪೋರ್ಟ್ ತಗೊಂಡ್ಬಿಟ್ಟು ತುಂಬಾ ಇಂಟರ್ವ್ಯೂಗಳಿಗೆಲ್ಲ ಹೋಗಿ ಅಟೆಂಡ್ ಮಾಡಿದೆ. ಆ ರೀತಿ ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡ್ತಾ ಇರುವಾಗಲೇ ನನ್ನ ತಂಗಿ ಥ್ರೂ ಆಗಿ ಬ್ರದರ್ನ ಪರಿಚಯ ಆಯಿತು. ನೋಡಿಲ್ಲ, ಜಸ್ಟ್ ಫೋಟೋ ಮಾತ್ರ ಕಳಿಸಿಕೊಟ್ಟಿದ್ರು. ಆಮೇಲೆ ನಂದು ಆಸೆ ಏನಂದ್ರೆ ಸಾಧಾರಣ ಆಸೆ ಅಲ್ಲ, ಒಳ್ಳೆ ಕೆಲಸ ಇರಬೇಕು, ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕಂಫರ್ಟಬಲ್ ಆಗಿರಬೇಕು, ಆ ರೀತಿಯಲ್ಲ ಒಂದು ಆಸೆಗಳಾಗಿತ್ತು. ಆಮೇಲೆ ತಂಗಿ ಫೋಟೋ ಕಳಿಸಿದಾಗ ತಂಗಿ ಹೇಳೋದು, ಇಲ್ಲ ಅವರು ಎಲ್ಲ ಟೈಮ್ ಪ್ರೇಯರ್ಗೆ ಇರ್ತಾರೆ, ಪ್ರೇಯರ್ ಮಾತ್ರ ಅವ್ರದ್ದು ಕೆಲಸ ಅಂತ. ನನಗೆ ಶಾಕ್ ಆಯ್ತು, ಯಾಕಂದ್ರೆ ನನಗೆ ಯಾವುದೇ ಅರಿವಿಲ್ಲ, ಪ್ರಾರ್ಥನೆ ಗೊತ್ತಿಲ್ಲ, ಏನು ಸ್ತುತಿ ಗೊತ್ತಿಲ್ಲ. ಬೈಬಲಲ್ಲಿ ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಹೇಗಿತ್ತಂದ್ರೆ ಜಸ್ಟ್ ಒಂದು ವಾಕ್ಯ ಓದುದು ಮತ್ತೆ ಅದನ್ನು ಮುಚ್ಚಿಡೋದು, ಅದರದ್ದು ಯಾವುದೇ ಎಕ್ಸ್ಪ್ಲನೇಷನ್ ಗೊತ್ತಿಲ್ಲ, ಆ ವಾಕ್ಯದೊಳಗೆ ಏನು ಅರ್ಥ ಇದೆ ಏನೂ ಗೊತ್ತಿಲ್ಲ. ಆ ರೀತಿ ಆಗಿತ್ತು ನನ್ನ ಜೀವನ. ಮತ್ತೆ ತಂಗಿ ಹೇಳೋದು, ಇಲ್ಲ ಅವರು ತುಂಬಾ ಪ್ರಾರ್ಥನೆ ಮಾಡ್ತಾರೆ, ಜೊತೆಗೆ ಸ್ವಲ್ಪ ಕಂಪ್ಯೂಟರ್ ಕ್ಲಾಸ್ ಎಲ್ಲ ತಗೊಳ್ತಾರೆ ಮಕ್ಕಳಿಗೆ ಅಂತ. ಆಮೇಲೆ ನಾನು ಫಸ್ಟ್ ಫೋಟೋ ಮಾಡಿದ್ರೆ ರಿಜೆಕ್ಟ್ ಮಾಡಿದೆ, ಬೇಡ ಅಂತ. ಆಮೇಲೆ ಅದಾಗ್ಬಿಟ್ಟು ಸ್ವಲ್ಪ ದಿನ ಹಂಗೆ ಮುಂದುವರಿತು, ಕೆಲಸ ಮಾಡ್ತಿದ್ದೆ, ಇಂಟರ್ವ್ಯೂಗಳೆಲ್ಲ ಹೋಗ್ತಿದ್ದೆ, ಹೊರಗಡೆ ಹೋಗೋಣ ಅಂತ. ಹೋಗ್ತಾ ಮುಂದೆ ಹೋಗ್ತಾರೆ ಮತ್ತೆ ನನಗೆ ಅನ್ನಿಸ್ತು, ಇಲ್ಲ ಅವರು ಕ್ಲಾಸ್ ತಗೊಳ್ತಿದ್ದಾರೆ, ಹೆಂಗೋ ಆಕ್ಸೆಪ್ಟ್ ಮಾಡ್ಕೊಂಡೆ. ನಿಜವಾಗಿ ಅಲ್ಲಿಗೆ ನಂದು ಎಲ್ಲ ರೀತಿಯ ಎಂಜಾಯ್ಮೆಂಟ್ ಏನು ಮಾಡಿಲ್ಲ ಅಂತಿಲ್ಲ, ಈ ಮನಸ್ಸಿನಿಂದ, ದೇಹದಿಂದ, ದೇವರು ಕೊಟ್ಟ ಈ ಒಂದು ಕೈ ಕಾಲಿಂದ, ವಾಕ್ಯದ ನಿಜವಾಗಿ ಅರಿವಿಲ್ಲದೆ
ಶುಭ ಸಂದೇಶದ ಅರಿವಿಲ್ಲದೆ ಎಲ್ಲ ರೀತಿಯ ಲೌಕಿಕವಾದ ರೀತಿಯಲ್ಲಿ ಎಲ್ಲ ಮಾಡ್ತಿದೆ. ಈಗ ಹೇಳಿದ ರೀತಿಯಲ್ಲಿ, ಯಾಕೆಂದ್ರೆ ಹೇಳೋರು ಕೇಳೋರಿಲ್ಲ, ತಂದೆ ತಾಯಿಯ ಪ್ರೀತಿಯ ಅರಿವಿಲ್ಲ, ನಿಜವಾದ ಒಂದು ಕ್ರಿಸ್ತಿಯ ಒಂದು ಜೀವನದಿಂದ ಆ ಒಂದು ಉಪದೇಶಗಳು ಸಿಕ್ಕಿಲ್ಲ, ಯಾವುದು ಇಲ್ಲದಿದ್ದಾಗ ಗೊತ್ತಿರುತ್ತದೆ ಹೇಗಿರುತ್ತೆ ಜೀವನ ಅಂತ. ಆ ರೀತಿಯಲ್ಲಿ ಮುಂದುವರಿತಿದೆ. ಆದರೆ ಒಂದು ದಿನ ಎಲ್ಲದಕ್ಕೂ ಒಂದು ದೇವರು ಫುಲ್ ಸ್ಟಾಪ್ ಹಾಕಿದ್ರು. ವಾಕ್ಯ ಹೇಳುವ ರೀತಿಯಲ್ಲಿ ನನ್ನ ಆಲೋಚನೆಗಳ ಪ್ರಕಾರ, ನನ್ನ ಮಾರ್ಗಗಳ ಪ್ರಕಾರ ದೇವರ ಮಾರ್ಗಗಳಲ್ಲ, ದೇವರ ಯೋಚನೆಗಳೆಲ್ಲ ಭ್ರೂಣವಾಗಿದ್ದೇ ನನ್ನನ್ನು ನೋಡಿದ ದೇವರು ಒಂದು ಒಳ್ಳೆಯ ಒಂದು ನನ್ನದು ಟರ್ನಿಂಗ್ ಪಾಯಿಂಟ್ ದಿನ ಹೇಳ್ಬೋದು. ಯಾಕೆಂದ್ರೆ ಆ ಒಂದು ಫುಲ್ ಸ್ಟಾಪ್ ಅವತ್ತು ದೇವರು ಹಾಕಿಲ್ಲದಿದ್ರೆ ಇಂದು ಈ ದಿನದಲ್ಲಿ ನಾನು ಈ ಒಂದು ಬರ್ನಿಂಗ್ ಬುಷ್ ಫೋರಲ್ಲಿ ನಿಂತು ಸಾಕ್ಷಿ ಪಡಿಸಲು ಸಾಧ್ಯವಾಗ್ತಿರಲಿಲ್ಲ. ಅದಕ್ಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳುತ್ತೇನೆ. ಯಾಕೆಂದ್ರೆ ಆ ಒಂದು ಅವಸ್ಥೆಯಲ್ಲಿ ನನ್ನ ಜೀವನಕ್ಕೆ ಯೇಸು ಕ್ರಿಸ್ತರ ವಾಕ್ಯ ಕಳುಹಿಸಿ ಆ ಯೇಸು ಏನು ಮಾಡಿದ್ದಾರೆ ಎಂಬುದನ್ನು ನನ್ನ ಜೀವನಕ್ಕೆ ತಿಳಿಸಿದ್ದಕ್ಕೆ, ಆ ಸತ್ಯದ ಅರಿವಿನಿಂದ ಈ ದಿನ ಜೀವಿಸಿ ನಾನು ಸಾಕ್ಷಿ ಪಡಿಸುತ್ತೇನೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಯಾಕೆಂದ್ರೆ ಇಲ್ಲದಿದ್ದರೆ ನನ್ನ ಮನಸ್ಸಿನಿಂದ, ನನ್ನ ಶರೀರದ ಒಂದೊಂದು ಅಂಗಗಳಿಂದ, ಕಣ್ಣಿನಿಂದ, ಯಾಕೆಂದ್ರೆ ಈ ದೇಹದ ಎಲ್ಲ ಅಂಗಗಳು ಯೇಸು ಕ್ರಿಸ್ತರ ದೇಹದ ಅಂಗಗಳು. ಆ ಅರಿವಿಲ್ಲದೆ ಎಲ್ಲ ರೀತಿಯ ಒಂದು ಎಂಜಾಯ್ಮೆಂಟ್ ಮಾಡಿದಾಗ ಏನಾಗಬೇಕಾಗಿತ್ತು? ನಿತ್ಯದ ಮರಣಕ್ಕೆ ಹೋಗ್ಬೇಕಾಗಿತ್ತು, ಅಥವಾ ಜೀವನವೇ ಜೀವಿಸಲು ಸಾಧ್ಯವಿಲ್ಲ ಆ ಒಂದು ಅವಸ್ಥೆಯಲ್ಲಿ ಆಗಿರಬೇಕಾಗಿತ್ತು. ದೇವರ ಕೃಪೆಯಲ್ಲಿ ನಿಲ್ಲಿಸಿದೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ. ಯಾವ ರೀತಿ ಫುಲ್ ಸ್ಟಾಪ್ ಆಗ್ತಂದ್ರೆ, ಒಂದು ಸಂಸ್ಕಾರಗಳಲ್ಲಿ ನಮಗೆ ಗೊತ್ತು, ವಿವಾಹ ಸಂಸ್ಕಾರ ತುಂಬಾ ಅಮೂಲ್ಯವಾಗಿರೋದು. ಆ ರೀತಿ ನನ್ನ ಜೀವನಕ್ಕೆ ಒಂದು ವಿವಾಹ ಸಂಸ್ಕಾರದ ಮುಖಾಂತರವಾಗಿ ಬ್ರದರ್ ಒಂದು ಎಂಟ್ರಿ ಆದರು. ಅವರ ಕುಟುಂಬಕ್ಕೆ ನಾನು ಹೋದಾಗ ಈಗ ಹಳೆಯ ಜೀವನ ಸಡನ್ ಆಗಿ ಯಾವುದು ಚೇಂಜ್ ಆಗಲ್ಲ. ಸಡನ್ ಆಗಿ ಯಾವುದು ಚೇಂಜ್, ನಮ್ಗೆ ಗೊತ್ತಾಗಬೇಕು ಇಲ್ಲಿ ಏನ್ ನಡೀತಿದೆ, ಯೇಸು ಏನ್ ಮಾಡಿದ್ದಾರೆ, ಯಾವ ರೀತಿ ನನ್ನ ಜೀವನಕ್ಕೆ ಅದು ಪ್ರಕಟಣೆ ಆಗಬೇಕು, ಆದ್ರೆ ಮಾತ್ರ ಚೇಂಜ್ ಆಗೋದು. ಆ ರೀತಿಯ ಕುಟುಂಬಕ್ಕೆ ಎಂಟ್ರಿ ಆದೆ, ಎಲ್ಲವನ್ನು ಅಬ್ಸರ್ವ್ ಮಾಡ್ತಿದ್ದೆ. ಎಂಟ್ರಿ ಆದ್ಮೇಲೆ ಮತ್ತೆ ಇವರು ಪ್ರಾರ್ಥನೆಗಳಿಗೆಲ್ಲ ಎಂಟ್ರಿ ಆದ್ಮೇಲೆ ಫಸ್ಟ್ ಈಗ ನಾವು ಮದುವೆ ಆದಾಗ ಎಲ್ಲಿಗೆ ವಿಸಿಟ್ ಅಂದ್ರೆ ಡಿವೈನ್ ರಿಟ್ರೀಟ್ ಸೆಂಟರ್ ಚಾಲಕುಡಿಗೆ ಹೋಗಿದ್ದು, ಮಲಯಾಳಂ ರಿಟ್ರೀಟ್. ಆ ಫಸ್ಟ್ ವೀಕ್ ಅಲ್ಲಿ ಮುಗಿಸಿ ಬಂದೆ. ಹೋಗಿ ಎಲ್ಲರೂ ಅಟೆಂಡ್ ಮಾಡ್ತಿದ್ರು, ನಾನು ಅಟೆಂಡ್ ಮಾಡಿ ಬಂದೆ. ಅದಾದ್ಮೇಲೆ ನೆಕ್ಸ್ಟ್ ಪ್ರಾರ್ಥನೆಗಳಿಗೆ ನಾನು ಸ್ಟಾಫ್ ನರ್ಸ್ ಕೆಲಸ ಮಾಡ್ತಿದ್ದೀನಿ ಇಲ್ಲಿ ಫೋರ್ಟಿಸ್ ಹಾಸ್ಪಿಟಲ್ ಬನ್ನಾರಘಟ್ಟ ಬೆಂಗಳೂರಲ್ಲಿ. ಅಲ್ಲಿ ನಾನು ಕೆಲಸಕ್ಕೆ ಹೋಗಿ ಬಂದ್ಮೇಲೆ ಸಂಜೆ ಟೈಮ್ ಫ್ರೀ ಇದ್ದಾಗ ಕೆಲಸಕ್ಕೆಲ್ಲ ಪ್ರಾರ್ಥನೆಗಳಿಗೆಲ್ಲ ಹೋಗಿ ಬರ್ತಾ ಇದ್ದೆ. ಹಾಗೆ ಹೋಗ್ತಿರುವಾಗ ಇಲ್ಲಿ ನಮ್ಮ ಜೊತೆಯಲ್ಲಿ ಸುಮಾರು ಅಕ್ಕಂದಿರೆಲ್ಲ ಇದ್ದಾರೆ. ಅವರೆಲ್ಲ ಹೋಗ್ತಿದ್ರು. ಹೋಗಿ ಅವರೆಲ್ಲ ಈ ತರ ನಮಗೆ ನಾವು ತಗೊಂಡು ಬಂದಾಗೆ ಬೈಬಲ್ ಡೈರಿ ಎಲ್ಲ ತಗೊಂಡು ಹೋಗ್ತಿದ್ರು. ನಾನು ಜೊತೆಗೆ ಹೋಗಿದ್ದೆ. ಎಲ್ಲರೂ ಅಟೆನ್ಷನ್ ಆಗಿ ಕೂತ್ಕೊಳ್ತಿದ್ರು, ನಾನು ಕೂತ್ಕೊಳ್ತಿದ್ದೆ, ಬರೀತಿದ್ದೆ. ವಾಕ್ಯಗಳೆಲ್ಲ ತೆಗಿಯಕ್ಕೆ ಅಷ್ಟು ಗೊತ್ತಿಲ್ಲ. ಪೇಜ್ ಎಲ್ಲ ನೋಡಿ ಪುಟ್ಟ ಸಂಖ್ಯೆ ಎಲ್ಲ ನೋಡಿ ತೆಗೀತಿದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಬರ್ತಿದ್ದೆ. ಆ ರೀತಿ ಸುಮಾರು ವರ್ಷಗಳಂಗೆ ಹೋಯ್ತು. 5-6 ವರ್ಷಗಳಂಗೆ ಹೋಯ್ತು. ಈಗ ವಿವಾಹ ಆಗಿ 12 ವರ್ಷ ಆಯ್ತು. ಈಗ 13 ವರ್ಷದ ಎಂಟ್ರಿಯಲ್ಲಿದ್ದೇನೆ. ಆ ರೀತಿಯಾಗಿ 5-6 ವರ್ಷಗಳು ಈ ರೀತಿ ಹೋಗ್ತಾ ಬರ್ತಾ ಇದೆ. ವಾಕ್ಯ ಈಗ ನಾವು ನೆನ್ನೆಯಿಂದ ಕೇಳಿಸ್ಕೊಳ್ತಿದ್ದೀವಿ. ದೇವರ ವಾಕ್ಯ ಜೀವಂತವಾದುದು, ಕ್ರಿಯಾತ್ಮಕವಾಗಿರೋದು. ಆ ವಾಕ್ಯ ನಮ್ಮ ಒಳಗೆ ಜೀವಂತವಾಗಿ ಆಗಿರೋ ವಾಕ್ಯ ನಮ್ಮ ಒಳಗೆ ಪ್ರವೇಶಿಸಿ ಅದೊಂದು ಪ್ರಕಟಣೆ ಆದಾಗ ನಮ್ಮ ಲೈಫ್ ಅದು ಚೇಂಜ್ ಆಗುತ್ತೆ. ನಮ್ಮಲ್ಲಿರುವ ಬಾಹ್ಯವಾದ ಯಾವುದರಲ್ಲಿದೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ಅದು ಚೇಂಜ್ ಮಾಡಕ್ಕಾಗುತ್ತೆ. ಆ ರೀತಿ 5-6 ವರ್ಷಗಳು ಈ ರೀತಿ ಹೋಗಿ ಬರ್ತಾ ಇದೆ. ಮನೆಯಲ್ಲಿ ಇರುವ ಎಲ್ಲ ರೂಟೀನ್ ಕಾರ್ಯಗಳು ನಡೆಯುತ್ತಿದೆ. ಒಂದಿನ ವಾಕ್ಯ ಈ ರೀತಿ ಆಲಿಸ್ತಿರುವಾಗ ದೇವರ ವಾಕ್ಯ ನನಗೆ ಏನು ಒಂದೇ ಸಲಕ್ಕೆ ಒಂದೇ ವಾಕ್ಯದಿಂದಿಲ್ಲ, ಅನೇಕ ವಚನಗಳನ್ನು ಆಲಿಸ್ತಾ ಇದೆ. ಅನೇಕ ಪ್ರಾರ್ಥನಾ ಕೂಟಗಳಿಗೆ ಹೋಗ್ತಿದೆ. ಬೇರೆ ಎಲ್ಲೂ ಇಲ್ಲ. ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ಇದೇ ಕುಟುಂಬದಲ್ಲಿ ನಾನು ಇದ್ದೆ. ಇದೇ ಕುಟುಂಬದ ಪ್ರಾರ್ಥನೆಗಳಿಗೆ ಹೋಗ್ತಿದ್ದೆ. ಹೋಗಿದ್ದಾಗ ನನಗೆ ಅರಿವಾಗಿದೆ ಅಂದರೆ ನಾನೊಂದು ಪಾಪಿ ಅಂತ. ಅದುವರೆಗೆ ಯಾವುದೇ ಅರಿವಿಲ್ಲ. ತಪ್ಪು ಮಾಡ್ತಿದ್ದೇನೆ, ದೇವರು ಕೊಟ್ಟ ಅಂಗಗಳನ್ನು ನಾನು ನಷ್ಟಪಡಿಸಿಕೊಳ್ಳುತ್ತಿದ್ದೇನೆ, ಪಾಪದೊಂದು ಕಾರ್ಯಕ್ಕಾಗಿ ಯೂಸ್ ಮಾಡ್ತಿದ್ದೇನೆ, ಯಾವುದೇ ಅರಿವಿಲ್ಲ. ವಾಕ್ಯ ಆಲಿಸುತ್ತಿರುವಾಗ, ಯೇಸುವಿನ ಮಾತುಗಳನ್ನು ಕೇಳಿಸಿಕೊಂಡಾಗ, ಓದಿದಾಗ, ಬರೆಯುತ್ತಿದ್ದಾಗ ನನಗೆ ಅರಿವಾಯಿತು ನಾನೊಂದು ದೊಡ್ಡ ಪಾಪಿ ಅಂತ. ಅದ ಅರಿವಾದ್ಮೇಲೆ ನೆಕ್ಸ್ಟ್ ವಾಕ್ಯ ನಾನು ಕೇಳಿಸ್ಕೊಳ್ತಿದ್ದೀನಿ, ಈ ಪಾಪದ ಸಂಬಳ ಏನಂದ್ರೆ ಮರಣ ಅಂತ. ಡೆಡ್ ಇನ್ನೇನು ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕಾಗಿತ್ತು? ನನಗೆ ದಂಡನಾ ತೀರ್ಪು ಇದೆ.
ನನಗೆ ನಿತ್ಯ ಮರಣ, ಯಾವುದೇ ರೀತಿಯಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಕ್ಕಾಗಲ್ಲ. ಯಾಕೆಂದ್ರೆ ನನ್ನನ್ನು ಕಾಪಾಡಲು, ಈ ಒಂದು ಪಾಪದ ಗುಂಡಿಯಿಂದ ಕಾಪಾಡಲು ಯಾರಿಗೂ ಸಹ ಆಗೋದಿಲ್ಲ. ಯಾಕೆಂದ್ರೆ ನನ್ನ ಗಂಡನಿಗಾಗಲಿ ನನ್ನ ಕುಟುಂಬದಲ್ಲಿರುವ ಯಾರಿಗೂ ಸಹ ಆಗೋದಿಲ್ಲ ಪಾಪದ ಗುಂಡಿಯಿಂದ ಬರಕ್ಕೆ ಅಂತ ಇದೇ ವಚನದ ಮುಖಾಂತರವಾಗಿ ನನಗೆ ದೇವರ ಆತ್ಮರು ತಿಳಿಸಿಕೊಟ್ರು. ಆ ರೀತಿ ಈಗ ರೀಸೆಂಟ್ಲಿ 5-6 ವರ್ಷಗಳಿಂದ ನಿಯರ್ ಕೋವಿಡ್ ಸೀಸನ್, ಆ ಒಂದು ಟೈಮಲ್ಲಿ ವಾಕ್ಯ ಯಾವ ರೀತಿಯಾಗಿ ನನಗೆ ಅರ್ಥವಾಯ್ತಂದ್ರೆ, ನನಗೋಸ್ಕರ ಯೇಸು ಕ್ರಿಸ್ತರನ್ನು ತಂದೆಯಾದ ದೇವರು ವಿಶ್ವ ಸೃಷ್ಟಿಗಿಂತ ಮುಂಚೆ ಸೃಷ್ಟಿ ಮಾಡಿದರು ಎಂದು. ಯೇಸು ಕ್ರಿಸ್ತರಿಂದ ಮಾತ್ರನೇ ಈ ಪಾಪದ ಗುಂಡಿಗೆ ಇಳಿದು ಈ ಪಾಪಿಯಾದ ನನ್ನನ್ನು ಅಲ್ಲಿಂದ ಎತ್ತಿ ಅವರ ರಕ್ತದಿಂದ ತೊಳೆದು ಶುದ್ಧೀಕರಿಸಕ್ಕೆ ಯಾವ ಮನುಷ್ಯನಿಗೂ ಸಾಧ್ಯವಾಗುವುದಿಲ್ಲ. ಯಾರು ಎಷ್ಟು ಒಂದು ಆಸೆ ತೋರಿಸಿದ್ರು ಸಹ ಆಗದಿಲ್ಲ ಎಂಬ ಸತ್ಯವನ್ನು ಯೇಸು ಕ್ರಿಸ್ತರು ವಾಕ್ಯದ ಮುಖಾಂತರ ನನಗೆ ಶ್ರುತಪಡಿಸಿಕೊಟ್ಟರು. ಯಾವ ರೀತಿಯಾಗಿ ಅಂದ್ರೆ, ಯೇಸು ಕ್ರಿಸ್ತರು ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ ಆ ವಚನಗಳನ್ನು. ಯೇಸು ಕ್ರಿಸ್ತರು ಯಾವ ರೀತಿಯಾಗಿ ನನಗಾಗಿ ಜನಿಸಿ, ನನಗಾಗಿ ಯಾತನೆ ಅನುಭವಿಸಿ, ನನಗಾಗಿ ಮರಣ ಹೊಂದಿ, ನನಗಾಗಿ ಪುನರುತ್ಥಾನರಾಗಿ, ನನಗಾಗಿ ಈಗ ಸ್ವರ್ಗದಲ್ಲಿ ಮಧ್ಯಸ್ಥಿಕೆ ವಹಿಸುತ್ತಿದ್ದಾರೆ. ಆ ಒಂದು ಸತ್ಯದ ಅರಿವು ಪರಿಶುದ್ಧಾತ್ಮರು ವಾಕ್ಯದ ಮುಖಾಂತರವಾಗಿ ನನ್ನೊಳಗೆ ಶ್ರುತಪಡಿಸಿಕೊಟ್ಟರು. ಯಾವ ರೀತಿಯಾಗಿ ಸಂತ ಪೌಲರು ಹೇಳುತ್ತಾರೆ, ಈ ಶುಭ ಸಂದೇಶವನ್ನು ಯೇಸು ಕ್ರಿಸ್ತರೇ ನನಗೆ ಶ್ರುತಪಡಿಸಿಕೊಟ್ಟರು. ಆ ಒಂದು ಸತ್ಯವನ್ನು ನನಗೆ ದೇವರ ಆತ್ಮರು ಈ ವಚನಗಳ ಮುಖಾಂತರವಾಗಿ ನನಗೆ ಶ್ರುತಪಡಿಸಿಕೊಟ್ಟರು. ಯಾವ ರೀತಿಯಾಗಿ ಅಂದ್ರೆ, ನಮ್ಮ ಕುಟುಂಬದಲ್ಲಿ ಈಗ ನಾವು ಕೇಳಿಸಿಕೊಂಡಿರ್ಬೋದು, ಶುಭ ಸಂದೇಶವನ್ನು ತರುವವರ ಪಾದ ಎಷ್ಟೋ ಸುಂದರ ಅಂತ. ಆದರೆ ದೇವರು ಈ ನಿಗೂಢವಾದ ರಹಸ್ಯವನ್ನು ತಿಳಿಯಪಡಿಸುವುದಕ್ಕಾಗಿ ಆ ಒಂದು ಕುಟುಂಬದಲ್ಲೇ ನನ್ನನ್ನು ಇರಿಸಿದರು. ನನ್ನ ಗಂಡನ ಮುಖಾಂತರವಾಗಿ ಈ ಒಂದು ನಿಜವಾದ ಜೀವೋದ್ಧಾರವನ್ನು ತರುವ ಶುಭ ಸಂದೇಶವನ್ನು ನನಗೆ ಕೊಟ್ಟ ಆತ್ಮಿಕ ಕುಟುಂಬವಾದ ಜೀಸಸ್ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ಈ ಕುಟುಂಬದಲ್ಲಿ ದ ಟ್ರೂ ಗಾಸ್ಪಲ್, ಯೇಸು ನನಗಾಗಿ ಏನು ಮಾಡಿದ್ದಾರೆ ಎಂಬ ಸತ್ಯವನ್ನು ಅವರ ಮುಖಾಂತರವಾಗಿ ಅಯೋಗ್ಯರಾದ ನನಗೆ ದೇವರು ಶ್ರುತಪಡಿಸಿಕೊಟ್ಟು ದೊಡ್ಡ ಪಾಪದ ಗುಂಡಿಯಿಂದ ಅವರು ನನ್ನ ಬೇರ್ಪಡಿಸಿದರು. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. Thank you Jesus, praise you Jesus, hallelujah, praise the Lord, hallelujah. ಯೇಸುವೇ ಸ್ತೋತ್ರ, ಯೇಸುವೇ ಮಹಿಮೆ, hallelujah. ಪರಿಶುದ್ಧಾತ್ಮರೇ ಸ್ತೋತ್ರ. ನೋಡಿ, ಈ ಒಂದು ನಾನು ಹೇಳಿದೆ, ಈ ಒಂದು ದಂಡನ ತೀರ್ಪಿನಿಂದ ಬಿಡಿಸಕ್ಕೆ ಯಾವ ಮನುಷ್ಯರಿಗೂ ಸಹ ಆಗೋದಿಲ್ಲ ಅಂತ. ಆದರೆ ಯೇಸು ಕ್ರಿಸ್ತರು ಏನು ಮಾಡಿದರೆ, ಈ ಒಂದು ದಂಡನ ತೀರ್ಪು, ಈ ಒಂದು ಪೆನಾಲ್ಟಿಯನ್ನು ಕಟ್ಟಿದ್ದು ಯಾರು ಗೊತ್ತಾ? ಯೇಸು ಕ್ರಿಸ್ತರು ಕಟ್ಟಿಬಿಟ್ಟು ನನಗೆ ಕೊಟ್ಟಿರೋ ರೆಸಿಪ್ಟ್ ಏನು ಗೊತ್ತಾ? ಯಾರಾದ್ರೂ ಹೇಳ್ತೀರಾ ನನಗೆ ಕೊಟ್ಟಿರೋ ರೆಸಿಪ್ಟ್ ಯಾವುದು ಅಂತ? ನನಗೆ ಕೊಟ್ಟಿರೋ ರೆಸಿಪ್ಟ್ ಪರಿಶುದ್ಧಾತ್ಮರ ದೇವರು ಕೊಟ್ಟರು. ಆ ಪರಿಶುದ್ಧಾತ್ಮರನ್ನು ಕೊಟ್ಟು ಆ ಪರಿಶುದ್ಧಾತ್ಮರ ಮುಖಾಂತರವಾಗಿ ಮುಂದಿನ ಜೀವನ ಯಾವ ರೀತಿಯಾಗಿ ಜೀವಿಸಬೇಕೆಂಬ ಜ್ಞಾನವನ್ನು ಈ ವಾಕ್ಯದ ಮುಖಾಂತರವಾಗಿ ನನಗೆ ಕೊಟ್ಟರು. ಕೊಟ್ಟಿ ಆದ್ಮೇಲೆ ಅವರು ನನಗೆ ವಾಕ್ಯದ ಮುಖಾಂತರ ಯಾವ ರೀತಿ ತಿಳಿಸಿಕೊಟ್ಟಂದ್ರೆ, ಶುಭ ಸಂದೇಶವನ್ನು ಸಾರಲೇಬೇಕು, ಸಾರದಿದ್ದರೆ ನಿನಗೆ ಧಿಕ್ಕಾರ ಅಂತ. ನನಗೆ ಸಂತ ಪೌಲರ ಪತ್ರಿಕೆಗಳು ತುಂಬಾ ಇಷ್ಟ. ಯಾಕೆಂದ್ರೆ ಯಾವುದನ್ನು ಓದಕ್ಕೆ ನಾನು ಸ್ವಲ್ಪ ಟೈಮ್ ಮಾಡಿಕೊಂಡು ಓದಕ್ಕೆ ಟ್ರೈ ಮಾಡಿದ್ರು, ಪತ್ರಿಕೆಗಳೇ ಜಾಸ್ತಿ ಓದ್ತೀನಿ. ಯಾಕೆಂದ್ರೆ ಅದು ತುಂಬಾ ಎನ್ಕರೇಜ್ ಮಾಡ್ತಾ ಇರ್ತಾರೆ ಯೇಸುವಿಗಾಗಿ ಜೀವಿಸಲು. ಅಂದ್ರೆ ಅವರ ಜೀವನ ಆ ರೀತಿಯಾಗಿತ್ತು, ಅವರು ಜೀವಿಸಿದ್ರು. ಆಗ ತುಂಬಾ ಎನ್ಕರೇಜ್ ಯಾವುದು ಮಾಡಿದ್ರೆ ಈ ಲೆಟರ್ಸ್ ಗಳು ಓದಿದಾಗ ತುಂಬಾ ಖುಷಿ ಆಗುತ್ತೆ. ಆಗ ಸಂತ ಪೌಲರು ಹೇಳಿದ್ರು, ಶುಭ ಸಂದೇಶವನ್ನು ಸಾರದಿದ್ದರೆ ಧಿಕ್ಕಾರ, ಸಾರಲೇಬೇಕು, ಸಾರುವ ಒಂದು ಕರ್ತವ್ಯವನ್ನು ದೇವರು ನನಗೆ ವಹಿಸಿಕೊಟ್ಟಿದ್ದಾರೆ. ಆದರೆ ನಾನು ಅದನ್ನು ಕರ್ತವ್ಯ ಬದ್ಧನಾಗಿ ಮಾಡಿದ್ದೇನೆ ಅಂತ. ಆಮೇಲೆ ನಾನು ಕೇಳಿಸಿಕೊಳ್ಳುತ್ತಿದ್ದೆ, ಯೇಸು ಕ್ರಿಸ್ತರು ಅವರಿಗೆ ಶ್ರುತಪಡಿಸಿಕೊಟ್ಟಾಗ ಎಷ್ಟು ಚೆನ್ನಾಗಿ ಅವರನ್ನ ಮಾಡ್ತಿದ್ದಾರೆ. ಎಲ್ಲರ ರೀತಿಯ ಕಷ್ಟ, ದುಃಖ, ನೋವು ಯಾವುದನ್ನು ಮೈಂಡ್ ಮಾಡದೆ ಅವರಲ್ಲಿರುವ ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ ಅವರ ಬಲ, ಟೈಮ್, ಶಕ್ತಿ ಎಲ್ಲವನ್ನು ಬಿಟ್ಟು ಯೇಸುವಿಗಾಗಿ ನಿಲ್ತಿದ್ದಾರಲ್ಲ. ಆದರೆ ಯಾಕೆ ನನಗಾಗ್ತಾ ಇಲ್ಲ ಇದು ಮಾಡೋಕ್ಕೋಸ್ಕರ? ಯಾಕೆ ನನ್ನಿಂದ ಈ ಶುಭ ಸಂದೇಶ ಅಟ್ಲೀಸ್ಟ್ ಹೋಗಿ ಸಾರಲಿ ಇರುವ ಜಾಗದಲ್ಲಿ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಿದ್ದೆ. ದೇವರೇ, ಹೇಗಾದ್ರೂ ನನಗೆ ಅವಕಾಶ ಮಾಡಿಕೊಡಪ್ಪ, ಹೇಗೆ ನಾನು ಮಾಡಬೇಕು ತಿಳಿಸಿಕೊಡು ನಾನು ಪ್ರಾರ್ಥಿಸುತ್ತಿದ್ದೆ. ಆಗ ದೇವರು ಯಾವ ರೀತಿಯಾಗಿ, ಯಾಕಂದ್ರೆ
ಈಗ ನನಗೆ ರೀಸೆಂಟ್ ಆಗಿ ಜನರಲ್ ಶಿಫ್ಟ್ ಇದೆ. ಅಂದ್ರೆ ನಿಮ್ಗೆ ಗೊತ್ತು ಈ ನರ್ಸಿಂಗ್ ಕೆಲಸದಲ್ಲೆಲ್ಲ ಶಿಫ್ಟ್ಗಳಿರುತ್ತೆ, ಬೆಳಿಗ್ಗೆ ಮಧ್ಯಾಹ್ನ ನೈಟ್ ಅಂತ. ಈಗ ಯಾವುದಾದ್ರೂ ಮಾಡಕ್ಕೆ ಹೋದ್ರೆ ಶಿಫ್ಟ್ಗಳು ಅಡ್ಡಿ ಆಗುತ್ತೆ. ಮತ್ತೆ ಪ್ರಾರ್ಥನೆ ಮಾಡ್ತಿದ್ದೇವೆ, ಹೇಗಾದ್ರೂ ಮಾಡಿ ಈ ಶಿಫ್ಟ್ಗಳು ಹೋಗ್ಬೇಕು, ಒಂದೇ ಶಿಫ್ಟ್ ಬೇಕು, ಬೆಳಿಗ್ಗೆ ಹೋಗಿ ಸಂಜೆ ಬರಬೇಕು ಅಂತ ತುಂಬಾ ಪ್ರಾರ್ಥನೆ ಮಾಡಿದೆ. ದೇವರ ಕೃಪೆಯಿಂದ ಆ ನೈಟ್ ಶಿಫ್ಟ್ ನನ್ನ ಒಂದು ಕೆಲಸದಿಂದ ಕಟ್ಟಾಯ್ತು. ಈ ಒಂದು ಜನರಲ್ ಶಿಫ್ಟ್ ಕೊಟ್ಟು ದೇವರು ನಿಜವಾಗಿ ಆ ಸಮಯವನ್ನು ನನಗೆ ಸೇವ್ ಮಾಡಿ ಕೊಟ್ಟರು. ದೇವರಿಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಹಾಲೆಲೂಯಾ. ಇದಾದ್ಮೇಲೆ ಈ ರೀತಿಯಾಗಿ ನಾನು ಪ್ಲಾನ್ ಮಾಡ್ಕೊಳ್ತಿದ್ದೆ, ನೆಕ್ಸ್ಟ್ ಏನು ಮಾಡಬೇಕು, ಈ ರೀತಿ ಒಂದು ಆಲೋಚನೆ ಕೊಟ್ಟು ನನಗೊಂದು ಆಲೋಚನೆ ಕೊಡಿ, ಒಳ್ಳೆಯ ಒಂದು ಆಲೋಚನೆ ಕೊಡಿ, ನಿನಗೋಸ್ಕರ ಏನಾದರೂ ಮಾಡಬೇಕು ಈ ಒಂದು ಸಮಯದಲ್ಲಿ ಅಂತ. ಆಮೇಲೆ ಪ್ಲಾನ್ ದೇವರ ಹತ್ರ ಕೇಳ್ತಿರುವಾಗ ಒಳ್ಳೆಯ ಥಾಟ್ ಕೊಟ್ಟರು. ಬೆಳಗಿನ ಸಮಯದಲ್ಲಿ ಈಗ ಎದ್ದೇಳೋದು ಫಸ್ಟ್ ಅಲ್ಲ, ಈಗ ವೆಬೆಕ್ಸ್ ಅಂತ ಆ್ಯಪ್ ಇದೆ, ನಿಮ್ಗೆ ಗೊತ್ತಿರ್ಬೋದು ಸುಮಾರು ಜನರಿಗೆ. ಆ ವೆಬೆಕ್ಸ್ ಆ್ಯಪಲ್ಲಿ 5 ಗಂಟೆಯಿಂದ 6 ಗಂಟೆಗಳ ಪ್ರೇಯರ್ ಈಗ ನಡೀತಿದೆ, ಮತ್ತು ಅದಾದ್ಮೇಲೆ ಮಧ್ಯಸ್ಥಿಕೆ ನಡೀತಿದೆ. ಈಗ ರೀಸೆಂಟ್ಲಿ 5-6 ವರ್ಷಗಳಿಂದ ದೇವರ ಕೃಪೆಯಿಂದ ಪ್ರಾರ್ಥನೆ ನಡೀತಿದೆ. ಅದಕ್ಕಿಂತ ಮುಂಚೆ ಇತ್ತಿಲ್ಲ ವೆಬೆಕ್ಸ್ ಬೆಳಿಗ್ಗೆ 5 ರಿಂದ 6. ನಾನು ಕೇಳ್ತಿದ್ದೇವೆ, ಏನಾದರೂ ಒಂದು ಐಡಿಯಾ ಕೊಡಿ, ಯಾವ ರೀತಿ ನಾನು ಅದನ್ನು ಮಾಡಬೇಕು ಅಂತ. ಆಗ ದೇವರು ಬೆಳಗಿನ ಸಮಯ ನನಗೆ ಕೊಟ್ಟರು. ಯಾಕಂದ್ರೆ ಕೆಲಸಕ್ಕೆ ಹೋದ್ಮೇಲೆ ಏನು ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಸ್ವಲ್ಪ ನಿದ್ರೆ ಸ್ಯಾಕ್ರಿಫೈಸ್ ಮಾಡಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಬೆಳಿಗ್ಗೆ 5 ರಿಂದ 6 ಆ ದೇವರ ಪ್ರಸನ್ನತೆಯಲ್ಲಿ ಬೆಳಗಿನ ವೇಳೆ ಎಲ್ಲದಕ್ಕೂ ಯಾವುದಕ್ಕೂ ಪ್ರಯಾರಿಟಿ ಕೊಡದೆ ಮೊದಲ ಸ್ಥಾನವನ್ನು ದೇವರಿಗೆ ಕೊಟ್ಟು ನನ್ನ ಸಮಯ ನನ್ನದೆಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡಿ ಬೆಳಗಿನ ಟೈಮ್ ನಿನ್ನೊಂದಿಗೆ ಕಳೆಯಬೇಕು. ಯಾಕೆಂದ್ರೆ ಮತ್ತೆ ಆ ದಿನವೆಲ್ಲ ಕಳೆಯಬೇಕಾದ್ರೆ ಈ ಪ್ರಾರ್ಥನೆಯಲ್ಲಿ ಪಡೆದುಕೊಂಡ ಶಕ್ತಿ ನನಗೆ ಸಹಾಯ ಮಾಡುತ್ತೆ. ಈ ಪ್ರಾರ್ಥನೆಯಲ್ಲಿ ಕಳೆದ ಆ ವಾಕ್ಯಗಳು ನನ್ನನ್ನು ಮುಂದೆ ಕರ್ಕೊಂಡು ಹೋಗುತ್ತೆ. ಆ ರೀತಿಯಾಗಿ ಆಸೆ ಪಟ್ಟೆ. ದೇವರು ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ರು. ಆದ್ದರಿಂದ ದೇವರು ನನಗೆ ಒಳ್ಳೆಯ ರೀತಿಯಲ್ಲಿ ಶೆಡ್ಯೂಲ್ ಕೊಟ್ಬಿಟ್ರು, ಏನೆಲ್ಲ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅಂತ. ನಿಜ ಹೇಳಬೇಕು, ನಾನು ಯಾವಾಗಲೂ ಕ್ಲಾಕ್ ಸ್ವಲ್ಪ ನೋಡ್ತಾ ಇರ್ತೇನೆ, ಟೈಮಿಂಗ್ಸ್ ನೋಡ್ತಾ ಇರ್ತೇನೆ. ಹಾಸ್ಪಿಟಲ್ ಆದ್ರೆ ಎಲ್ಲ ಬಾಡಿಗಳಲ್ಲೂ ಕ್ಲಾಕ್ ಇರುತ್ತೆ. ಈ ಕೆಲಸ ಆದ್ಮೇಲೆ ಈ ಕೆಲಸ, ಇದಾದ್ಮೇಲೆ ಇದು. ಯಾಕಂದ್ರೆ 8 hours ಟೈಮಲ್ಲಿ ಎಲ್ಲ ಮಾಡಿ ಮುಗಿಸ್ಬೇಕು, ಇಲ್ಲದ್ರೆ ನಮಗೆ ಲೇಟ್ ಆಗುತ್ತೆ ಬರೋದಕ್ಕಾಗಿ. ಅಲ್ಲಿ ಲೇಟ್ ಆದ್ರೆ ಮತ್ತೆ ಮನೆ ಶೆಡ್ಯೂಲ್ ತಪ್ಪುತ್ತೆ. ಅದಕ್ಕೆ ಯಾವಾಗಲೂ ಏನ್ ಮಾಡ್ತೀನಿ, ಮನೆಯಲ್ಲಾದ್ರೂ ಕ್ಲಾಕ್, ಹಾಸ್ಪಿಟಲ್ ಅಲ್ಲಿ ಕ್ಲಾಕ್, ಕೈಯಲ್ಲಾದ್ರೂ ವಾಚ್ ನೋಡ್ತಾ ಇರ್ತೇನೆ. ಟೈಮಿಂಗ್ ಎಲ್ಲ ಮುಗಿಸ್ಬೇಕು, ಟೈಮ್ ವೇಸ್ಟ್ ಆಗಬಾರದು. 5 ನಿಮಿಷ ಲೇಟ್ ಆದ್ರೆ ನನಗೆ ಒಂಥರ ಚುಚ್ಚುತ್ತೆ, ಸುಮ್ಮನೆ ನಾನು ಸಮಯ ವೇಸ್ಟ್ ಮಾಡ್ತಿದ್ದೀನಿ ಅಂತ. ಅಂದ್ರೆ ವಾಕ್ಯನು ಹೇಳುತ್ತೆ, ನೀವು ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು, ಆಲಸ್ಯಗಳಾಗಬಾರದು ಅಂತ. ಎಲ್ಲೋ ವೇಸ್ಟ್ ಮಾಡಿದ್ರೆ ಅಯ್ಯೋ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ. ಆ ರೀತಿಯಾಗಿ 5 ಗಂಟೆ ಪ್ರೇಯರ್ಗೆ ಬೆಳಿಗ್ಗೆ ಎದ್ದೇಳಕ್ಕೆ ಕಷ್ಟ ಆಗುತ್ತೆ, ಸ್ವಲ್ಪ ಸ್ಲೀಪಿ ಮೂಡ್ ಇರುತ್ತೆ, ಆಮೇಲೆ ಟಯರ್ಡ್ ಆಗುತ್ತೆ. ಆದ್ರೂ ಎದ್ದೇಳಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅಂತ ಸಂತ ಪೌಲರು ಹೇಳುತ್ತಾರೆ, ನಾನು ಒಬ್ಬರಿಗೆ ಕರೆ ಕೊಟ್ಟ ಮೇಲೆ ನಾನೇ ಅಯೋಗ್ಯನಾಗದಂತೆ ನನ್ನ ದೇಹವನ್ನು ದಂಡಿಸಿ ನಾನು ತೋಟಿಯಲ್ಲಿ ಇಟ್ಕೊಳ್ತಿದ್ದೀನಿ ಅಂತ. ಆ ರೀತಿಗೆ ನನ್ನ ದೇಹಕ್ಕೆ ನಿದ್ರೆ ಬರ್ತಿದೆಯಾ ಪರವಾಗಿಲ್ಲ, ಸ್ವಲ್ಪ ಕೈ ಕಾಲು ಮೈಯೆಲ್ಲ ನೋವಿದೆಯಾ ಪರವಾಗಿಲ್ಲ, ಇದನ್ನು ಮಾಡುವಾಗ ಅದೆಲ್ಲ ಶಕ್ತಿ ನನ್ನಲ್ಲಿ ತುಂಬಲ್ಪಡುತ್ತೆ ಅಂತ ಹೇಳಿ ಅದನ್ನ ನಾನು ಎಲ್ಲ ಈ ರೀತಿ ಬಾಕಿ ಏನೆಲ್ಲ ನೋವುಗಳೆಲ್ಲ ಬಿಟ್ಟು ದೇವರ ಕೃಪೆಯಿಂದ ಪ್ರಾರ್ಥನೆ ನಾನು ನನ್ನ ಅನೇಕ ಸಹೋದರ ಸಹೋದರಿ ಸೇರಿ ಇದುವರೆಗೂ ನಡೀತಿದೆ. ದೇವರಿಗೆ ಸ್ತೋತ್ರ. ಅದಾದ್ಮೇಲೆ ನೆಕ್ಸ್ಟ್ ನನಗಿರೋ ಸಮಯ 6 to 7 o'clock ಇಂಟರ್ಸೆಷನ್ ನಡೀತದೆ. ಆ ಟೈಮಲ್ಲಿ ನಾನು ನೆನೆಸ್ಕೊಳ್ತಿದ್ದೆ, ನನಗೆ ಅಲ್ಲಿ ಪೂರ್ತಿಯಾಗಿ ಕಾನ್ಸಂಟ್ರೇಟ್ ಮಾಡಿ ಅಟೆಂಡ್ ಮಾಡೋಕ್ಕಾಗೋದಿಲ್ಲ, ನನಗೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬಾಕಿ 6 to 7 ಟೈಮ್ ಏನು ಮಾಡ್ಬೇಕಾದ್ರೆ ಅಲ್ಲಿ ಬ್ರೇಕ್ಫಾಸ್ಟ್ ಐಟಮ್ಸ್ ಬಾಕಿ ಹೋಗೋಕಿರುವ ರೆಡಿ ಆಗಬೇಕು. ನನಗೆ 7 o'clock ಹೋಗಬೇಕಾಗುತ್ತೆ. ಆ 1 hour ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕಂದ್ರೆ ಮೊಬೈಲ್ ಅಲ್ಲಿ ವೆಬೆಕ್ಸ್ ಆಪ್ ಅಲ್ಲಿ ಪ್ರಾರ್ಥನೆ ನಡೀತಿರುವಾಗ ಅದು ನಡೀತಿರುತ್ತದೆ. ಆಮೇಲೆ ಯೂಟ್ಯೂಬ್ ಯಾವುದೋ ಒಂದು ವಾಕ್ಯ ನಾನು ಅಲ್ಲಿ ಆನ್ ಮಾಡ್ತೀನಿ. ಈಗ ನಮ್ಮ ಮಿನಿಸ್ಟ್ರಿಯ ಮುಖಾಂತರ ನಡೆಯಲ್ಪಟ್ಟ ಕಳೆದ ದಿನಗಳೆಲ್ಲ ನಡೆಯಲ್ಪಟ್ಟ ವಾಕ್ಯ ನಾನು ಆನ್ ಮಾಡ್ಬಿಟ್ಟು ಅದನ್ನ ಕೇಳಿಸ್ಕೊಳ್ತಾ ಇದ್ದೀನಿ, ಕೇಳಿಸ್ಕೊಳ್ತಾ ಬಾಕಿ ಕಾರ್ಯಗಳು ಮಾಡ್ತಾ ಇದ್ದೀನಿ. ಆ ರೀತಿಯಾಗಿ ಅದನ್ನು ಮಿಸ್ ಆಗಿ ಮಾಡಕ್ಕೆಲ್ಲ ನಾನು ಹೇಳ್ತಿರೋದು ಸಮಯದ ಒಂದು ಅಭಾವ ಇರೋದ್ರಿಂದ ಕಿವಿಯಲ್ಲಿ ಕೇಳಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಮನೆಯಲ್ಲೆಲ್ಲ ವಾಕ್ಯ ಓಡ್ತಿರೋದೆ, ಎಲ್ಲ ರೀತಿಯ ಒಂದು ವಾತಾವರಣ ಶುದ್ಧವಾಗುತ್ತದೆ, ನಮ್ಮ ಮನಸ್ಸು ನಮ್ಮ ದೇಹ ಎಲ್ಲ ಶುದ್ಧವಾಗುತ್ತದೆ. ಆದ್ದರಿಂದ ಆ ಸಮಯವನ್ನು ದೇವರು ನನಗೆ ಕೊಟ್ಟಿರೋದು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಕ್ಕಾಗ್ತಿದೆ. ಅಡಿಗೆ ಮಾಡೋದು ಅದು ನಡೀತದೆ, ನಾನು ಫ್ರೆಶ್ ಆಗೋದು ಅದು ನಡೀತದೆ. ನಿಜ ಹೇಳ್ಬೇಕಾದ್ರೆ ಮೊಬೈಲ್ ಬಾತ್ರೂಮ್ ಅಲ್ಲಿ ಇಟ್ಕೊಳ್ತೀನಿ, ವಾಕ್ಯ ಕೇಳಿಸ್ಕೊಂಡು ಒಂದೊಂದು ಕಾರ್ಯಗಳು ಮಾಡಕ್ಕೆ. ಅಲ್ಲೂ ಸಹ ನಾನು ಸೈತಾನನಿಗೆ ಬಿಟ್ಕೊಡ್ಬಾರದು, ಅಲ್ಲೂ ಸಹ ಟೈಮ್ ವೇಸ್ಟ್ ಮಾಡಬಾರದು. ಆ ವಾಕ್ಯನ ಕೇಳಿಸ್ತಾ ಇರಬೇಕು, ನಾನು ಶುದ್ಧ ಆಗ್ತಾ ಇರಬೇಕು ಅಂತ ಹೇಳಿ ಅಲ್ಲೂ ಆ ಸಮಯ ಯೂಸ್ ಮಾಡ್ತೀನಿ. ಮತ್ತೆ 7 o'clock
ಹೋದ್ಮೇಲೆ ಡ್ಯೂಟಿಗೆ ಮತ್ತೆ ವಾಪಸ್ ಬರೋದು 5-5:30 ಆಗುತ್ತೆ. ಏನು ಸಹ ಮಾಡೋಕ್ಕಾಗಲ್ಲ. ಮನಸ್ಸು ದೇವರಿಗೆ ಕನೆಕ್ಟೆಡ್ ಆಗಿದ್ರು ಪ್ರಾಕ್ಟಿಕಲ್ ಆಗಿ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಕೊಟ್ಟಿರೋ ಕೆಲಸದಲ್ಲಿ ದೇವರ ಕೃಪೆಯಿಂದ ಪ್ರಾಮಾಣಿಕವಾಗಿ ಮಾಡುವ ಒಂದು ಶಕ್ತಿ ದೇವರು ಕೊಟ್ಟಿದ್ದಾರೆ, ಅದಕ್ಕೆ ಸ್ತೋತ್ರ. ಅದಾದ್ಮೇಲೆ ಬಂದ್ಮೇಲೆ ಇರೋ ಶೆಡ್ಯೂಲ್, ಯಾಕಂದ್ರೆ ನಮ್ಮಲ್ಲಿ ಅನೇಕರು ಇದ್ದೀವಿ, ಟೈಮ್ ಇದೆ, ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ಗೊತ್ತಿಲ್ಲ. ಸಮಯ ಇದ್ರೂ ಸಹ ಹೆಂಗೆ ಶೆಡ್ಯೂಲ್ ಆಗಬೇಕು, ಯಾವ ರೀತಿ ಮಾಡಬೇಕು ನಮ್ಮ ಮನೆಯ ಸಿಚುವೇಶನ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ದೇವರು ಕೊಟ್ಟ ಒಂದು ಆಲೋಚನೆ ಸಾಕ್ಷಿಪಡಿಸಬೇಕು. ಸಮಯವನ್ನು ಯಾರು ವ್ಯರ್ಥ ಮಾಡಬಾರದು, ಯಾಕಂದ್ರೆ ದೇವರ ಬರುವಿಕೆಯ ಸಮಯ ನಮಗೆ ಗೊತ್ತಿಲ್ಲ, ನನ್ನ ಎಂಡ್ ಯಾವಾಗ ಗೊತ್ತಿಲ್ಲ ಈ ಭೂಮಿಯಲ್ಲಿ. ಅದಕ್ಕೆ ಇರುವ ಸಮಯದಲ್ಲಿ ನಾನು ಪ್ರಿಪೇರ್ ಆಗಬೇಕು, ನಾನು ರೆಡಿ ಆಗಬೇಕು. ಎಷ್ಟು ವಾಕ್ಯಗಳಾಗುತ್ತೆ, ಎಷ್ಟು ನನ್ನನ್ನು ಶುದ್ಧ ಅಷ್ಟು ಶುದ್ಧ ಮಾಡ್ಕೊಳ್ಬೇಕು. ಮತ್ತು ನನ್ನ ಜೊತೆಯಲ್ಲಿರುವ ನನ್ನ ಕುಟುಂಬದವರು, ನನ್ನ ಸಹೋದರ ಸಹೋದರಿಗೆ ನಾನು ಅವರನ್ನು ರೆಡಿ ಮಾಡಬೇಕು, ನಾನು ಅವರನ್ನು ಪ್ರಿಪೇರ್ ಮಾಡಬೇಕು ವಾಕ್ಯದ ಮುಖಾಂತರ, ಪ್ರಾರ್ಥನೆಯ ಮುಖಾಂತರ. ಓಕೆ, ನಾನು ಅದಾದ್ಮೇಲೆ 5ರಿಂದ ಸಂಜೆ ಬರ್ತೀನಿ. 5ರಿಂದ ಸ್ವಲ್ಪ ಫ್ರೆಶ್ ಅಪ್ ಆಗಿ 5:30 ಟಿಲ್ 7 o'clock ಅಥವಾ 7:30 ಗಂಟೆ ಬಾಕಿ ಕೆಲಸ ಕಾರ್ಯಗಳಿರುತ್ತದೆ. ನಾನು ಹೇಳಿದೆ, ನನ್ನ ಜೊತೆಗೆ ಒಂದು ಆಧ್ಯಾತ್ಮಿಕವಾದ ಮಕ್ಕಳು ಒಂದು 5 ಜನ ನನ್ನ ಜೊತೆಯಲ್ಲಿದ್ದಾರೆ. ನಿಮ್ಗೆ ಗೊತ್ತು, ಯೌವನಸ್ಥ ಮಕ್ಕಳು ಮನೆಯಲ್ಲಿದ್ದಾರೆ, ಯಾವ ರೀತಿಯಾಗಿ ಅವರನ್ನು ನೋಡ್ಕೊಂಡು ಹೇಳಿದ ಮಾತು ಕೇಳ್ತಾರ? ನಾರ್ಮಲಿ ಕೇಳಲಿಲ್ಲ. ಆಗ ನಾವೇನ್ ಮಾಡಬೇಕು, ಸ್ವಲ್ಪ ಅಟೆನ್ಷನ್ ಕೊಡಬೇಕು, ಕೆಲವೊಂದು ಉಪದೇಶ ಕೊಡಬೇಕು. ಆದರೆ ದೇವರಿಗೆ ಸ್ತೋತ್ರ, ನನ್ನ ಡಿಸ್ಟರ್ಬೆನ್ಸ್ ಮಾಡಲ್ಲ, ಒಳ್ಳೆ ರೀತಿಯಲ್ಲಿ ನನಗೂ ಸಹ ಹೆಲ್ಪ್ ಮಾಡ್ತಾರೆ. ಕುಕಿಂಗ್ ಮಾಡಬೇಕು. ಈಗ ನಮ್ಮಲ್ಲಿ 5 ಈ ಯೌವನಸ್ಥ ಮಕ್ಕಳಿದ್ದಾರೆ, ಅವರು ಹಸ್ಬೆಂಡ್ ಎಲ್ಲ ಸೇರಿ 7 ಮೆಂಬರ್ಸ್. ಯಾರಾದ್ರೂ ಗೆಸ್ಟ್ ಬಂದ್ರು 10-12 ಜನ ಎಲ್ಲರೂ ಸೇರಿ ಅಡಿಗೆ ಮಾಡಬೇಕು. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಬೇಕಾಗುತ್ತೆ. ಆಗ ಕಟ್ಟಿಂಗ್ ಎಲ್ಲ ಜಾಸ್ತಿ ಇರ್ತೀವಿ, ಎಲ್ಲರೂ ಸೇರ್ಬಿಟ್ಟು ಹೆಲ್ಪ್ ಮಾಡ್ತಾರೆ. ಅದನ್ನ ಕುಕಿಂಗ್, ವಾಷಿಂಗ್ ಎಲ್ಲ ಒಬ್ಬೊಬ್ಬರಿಗೆ ಅಸೈನ್ಮೆಂಟ್ ಹಾಕ್ಬಿಡ್ತೀನಿ. ಇವತ್ತು ಮೇಲೆ ನಿಮಗೆ ಕುಕಿಂಗ್, ನಾಳೆ ನಿಮಗೆ ಕ್ಲೀನಿಂಗ್ ಆಗಿರ್ತದೆ, ತೆಂಗಿನಕಾಯಿ ತುರಿಯೋದಾಗಿರುತ್ತೆ. ಆ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ಅಸೈನ್ಮೆಂಟ್ ಕೊಟ್ಟು ಕುಕಿಂಗ್ ಕೆಲಸ ಕಂಪ್ಲೀಟ್ ಮಾಡ್ತೀನಿ. ಯಾಕಂದ್ರೆ 7 o'clock ವೆಬ್ಎಕ್ಸ್ ಇದೆ. 7 o'clock ವೆಬ್ಎಕ್ಸ್ ಎಲ್ಲರೂ ಅಟೆನ್ಷನ್ ಆಗಿ ಜಾಯಿನ್ ಆಗಬೇಕು, ಅದನ್ನು ಮಿಸ್ ಮಾಡ್ಕೊಳ್ಬಾರ್ದು. ನಮ್ದು ಶರೀರಕ್ಕೆ ಬೇಕಾದೆಲ್ಲ ಮಾಡ್ತಿರುವಾಗ ಈ ಆತ್ಮಿಕವಾಗಿ ಯಾವುದು ಮಿಸ್ ಮಾಡ್ಕೊಳ್ಬಾರ್ದು. ಆಮೇಲೆ 7 to 8:30 9 o'clock ವೆಬ್ಎಕ್ಸ್ ಪ್ರಾರ್ಥನೆಗಳೆಲ್ಲ ಮುಗಿಯಿತು. ಆಮೇಲೆ ಆದ್ಮೇಲೆ ನೀವೆಲ್ಲ ರಿಲ್ಯಾಕ್ಸ್ ನೆನೆಸ್ಕೊಳ್ಬೇಡಿ, ಅದಾದ್ಮೇಲೆ ಕಂಟಿನ್ಯೂ ಆಗುತ್ತೆ. ಅದಾದ್ಮೇಲೆ ಮತ್ತೆ 9:30ರಿಂದ ಪ್ರೇಯರ್ ವಾರಿಯರ್ ಗ್ರೂಪಿಂದ ಮಧ್ಯಸ್ಥಿಕೆ ಸ್ಟಾರ್ಟ್ ಆಗುತ್ತೆ. ಈಗ ನನ್ನ ಸಭೆಗೆ ಅಂಗವಾಗಿದ್ದೇನೆ, ನನ್ನ ಕುಟುಂಬಕ್ಕೆ ಅಂಗ, ನಮ್ಮ ಮಿನಿಸ್ಟ್ರಿಗೆ ಅಂಗ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋದು ರೆಸ್ಪಾನ್ಸಿಬಿಲಿಟಿ ದೇವರು ನನಗೆ ಕೊಟ್ಟಿದ್ದಾರೆ. ಆಗ ನಾನು ಆ ಏರಿಯಾದಲ್ಲೂ ಸಹ ನಾನು ಕೆಲಸ ಮಾಡಬೇಕು. ಆಮೇಲೆ ನನ್ನ ಸಭೆಯವರಿಗೆ ಮುಂಬರುವ ರಿಟ್ರೀಟ್ಗೆ, ನನ್ನ ಕುಟುಂಬದಲ್ಲಿ ರಕ್ಷಣೆ ಆಗದ ಎಷ್ಟೋ ಜನರಿದ್ದಾರೆ, ಅವರಿಗೋಸ್ಕರ, ನನ್ನ ಮಿನಿಸ್ಟ್ರಿಯಲ್ಲಿರೋಸ್ಕರ, ನಾನು ಕೆಲಸ ಮಾಡುವ ಜಾಗಕ್ಕೆ ಎಲ್ಲದಕ್ಕೋಸ್ಕರ ಪ್ರಾರ್ಥನೆ ಮಾಡೋದು ಒಂದು ಗ್ರೂಪ್ ಇದೆ, ಪ್ರೇಯರ್ ವಾರಿಯರ್ ಗ್ರೂಪ್ ಅಂತ. ನಮ್ಮ ಮೈಲಸಂದ್ರದಲ್ಲಿರುವ ನನ್ನ ಸಹೋದರ ಸಹೋದರಿ ಸೇರಿ ಮಾಡಿರೋದು, ಅದರಲ್ಲೂ ಸಹ ಅಟೆಂಡ್ ಆಗಬೇಕು. ಅದಾದ್ಮೇಲೆ ಯಾವುದೊಂದು ಫೋನ್ ಕಾಲ್ಸ್ ಬರುತ್ತೆ, ಮಾತಾಡಲೇಬೇಕು. ಕೌನ್ಸಿಲಿಂಗ್ ಅಂತ ನಾನು ಹೇಳಿಲ್ಲ, ಆ ರೀತಿ ಯಾವುದೇ ಗಿಫ್ಟ್ ಇಲ್ಲ, ಶುಭ ಸಂದೇಶ ಹೇಳೋದಷ್ಟೇ. ಯೇಸು ಏನು ಮಾಡಿದ್ದಾರೆ ನಮಗೋಸ್ಕರ, ಯೇಸು ನನಗೇನು ಅರ್ಥ ಆಗಿದೆ ನಾನು ಅವ್ರಿಗೆ ಶೇರ್ ಮಾಡ್ತೀನಿ. ಅದು ಮತ್ತೆ ಯಾರಾದ್ರೂ ಫೋನ್ ಮಾಡಿದಾಗ ಅದಾಗ್ತೀನಿ. ಅದೆಲ್ಲ ಆಗಿ ನೆಕ್ಸ್ಟ್ ಮಲ್ಕೊಳ್ಳೋದು ನೆನೆಸ್ಕೊಳ್ಬೇಡಿ. ಅದಾದ್ಮೇಲೆ ನೆಕ್ಸ್ಟ್ ಊಟಕ್ಕಿಂತ ಮುಂಚೆ ಎಲ್ಲರೂ ಸೇರಿ, ನನ್ನ ಆತ್ಮಿಕ ಮಕ್ಕಳು, ನಾನು, ಹಸ್ಬೆಂಡ್ ಮನೆಯಲ್ಲಿರೋರು ಎಲ್ಲ ಪ್ರೇಯರ್ ಹೋದ್ರಿಲ್ಲ, ಎಲ್ಲರೂ ಸೇರ್ಬಿಟ್ಟು ದೇವರಿಗೆ ಸ್ತೋತ್ರ ಹೇಳ್ತೀವಿ, ಕೃತಜ್ಞತೆ ಹೇಳ್ತೀವಿ. ದೇವರು ಬೆಳಗಿಂದ ಸಂಜೆವರೆಗೆ ಮಾಡಿದ ಎಲ್ಲ ಕಾರ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಮಾಡಿ ನೆಕ್ಸ್ಟ್ ಊಟ ಮಾಡಿ ಮಲ್ಕೊಳ್ಳಿ 11:30 ಆಗುತ್ತೆ. ಓಕೆನಾ? ಅದಾದ್ಮೇಲೆ ಮತ್ತೆ ಕಂಟಿನ್ಯೂ, ಆಗಲೇ ಹೇಳಿದ 4:15 ಮತ್ತೆ ಸ್ಟಾರ್ಟ್. ದೇವರ ಕೃಪೆಯಿಂದ ಆ ರೀತಿಯಾಗಿ ನಡೀತಿದೆ, ದೇವರಿಗೆ ಸ್ತೋತ್ರ. ಆದರೆ ನಾನೊಂದು ಡಿಸೈಡ್ ಮಾಡಿದ್ದೀನಿ, ಇಷ್ಟೆಲ್ಲ ನನ್ನ ಜೀವನದಲ್ಲಿ ಮಾಡಿದ ದೇವರಿಗೆ 5:15 ಕೊರಿಂಥಿ ಹೇಳಿದ ರೀತಿಯಲ್ಲಿ ನನಗೋಸ್ಕರ ಪ್ರಾಣ ಕೊಟ್ಟ ಯೇಸುವಿಗಾಗಿ, ನನಗೋಸ್ಕರ ಸತ್ತು ಪುನರುತ್ಥಾನದ ಯೇಸುವಿಗಾಗಿ ಇನ್ನು ಮುಂದೆ ನನಗೋಸ್ಕರ ಜೀವಿಸಲ್ಲ, ಕ್ರಿಸ್ತ ಯೇಸುವಿಗಾಗಿ ಜೀವಿಸುತ್ತೇನೆ ಎಂದು ನಾನು ತೀರ್ಮಾನ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಯಾರಿಗಾದರೂ ಆ ರೀತಿ ಡಿಸೈಡ್ ಮಾಡಕ್ಕೆ ಆಸೆ ಇದ್ದರೆ ನನ್ನ ಜೊತೆ ಸೇರಿ ಡಿಸಿಷನ್ ತಗೊಳ್ಬಹುದು. ಮತ್ತೆ ಯಾವುದೇ ಒಂದು ಚಿಂತೆಗಳಿಗೆ ನಾನು ಬಿಟ್ಕೊಡ್ಬಾರ್ದು. ಲೌಕಿಕವಾದ ಥಾಟ್ಸ್ ಅನೇಕ ಬರುತ್ತೆ, ಯಾಕಂದ್ರೆ ನಾವು ಹೊಸದಾಗಿ ಹುಟ್ಟಿದ ಮೇಲೆ, ವಾಕ್ಯದ ಮೇಲೆ ಯಾವುದೇ ಶೋಧನೆ ಇಲ್ಲ, ಕಷ್ಟ ಇಲ್ಲ, ಚಿಂತೆ ಬರಲ್ಲ. ಯಾರು ಏನು ತಿಳ್ಕೊಬೇಡಿ, ಜಾಸ್ತಿ ಹೆಚ್ಚಾಗಿ ಬರುತ್ತೆ. ನಮ್ಮ ವೀಕ್ನೆಸ್ ಅಲ್ಲಿ ಸೈತಾನ ಅನೇಕ ಥಾಟ್ಸ್ ಗಳು ಕೊಡ್ತಾರೆ. ಆದ್ರೆ ಆ ರೀತಿಯ ಥಾಟ್ಸ್ ಗಳು ಬಂದಿದೆ ದೇವರ ಕೃಪೆಯಿಂದ. ಸರಿಯಾದ ಒಂದು ಸ್ಪಿರಿಚುವಲ್ ಕೌನ್ಸಿಲಿಂಗ್ ಮುಖಾಂತರವಾಗಿ ನನಗೆ ಹೊರಬರಬೇಕಾಗಿದೆ. ಇಲ್ಲದಿದ್ದರೆ ನಾನು ಇಂದು ಸಹ ಬಿದ್ದು ನರಳಾಡಬೇಕಾಗಿತ್ತು. ದೇವರ ಕೃಪೆ, ಎಷ್ಟೋ ಸಹೋದರ ಸಹೋದರರು ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸುತ್ತಿರುವುದರಿಂದ ಮತ್ತು ನನಗೋಸ್ಕರ
ಮಧ್ಯಸ್ಥಿಕೆ ವಯಸ್ಸಿಂದ ನಡೀತಿದೆ. ಆದ್ದರಿಂದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಮತ್ತು ಈ ರೀತಿಯಾಗಿ ಒಂದು ಆತ್ಮಿಕವಾಗಿ ಹೋಗ್ತಿರುವಾಗ ಶೋಧನೆಗಳು ನನ್ನನ್ನು ಇರಿಸಿದ ಜಾಗದಲ್ಲೇ ಬರುತ್ತೆ. ಒಂದೇ ಒಂದು ಹೇಳ್ಬಿಟ್ಟು ನಿಲ್ಲಿಸ್ತೀನಿ. ಯಾವ ರೀತಿ ಅಂದ್ರೆ ಕೆಲಸ ಮಾಡುವ ಸ್ಥಳಗಳಲ್ಲಿ ಯಾವ ರೀತಿ ಶೋಧನೆ ಬರುತ್ತೆ ಅಂದ್ರೆ, ಜೊತೆಯಲ್ಲಿ ಇರೋರು ಕೇಳ್ತಾರೆ, ಇಷ್ಟೆಲ್ಲ ಕೆಲಸ ಮಾಡಿದೆಯಲ್ಲ, ಎಷ್ಟು ಸೇವಿಂಗ್ ಮಾಡಿದೀಯಾ, ಎಲ್ಲಿ ಸೈಟ್ ತಗೊಂಡಿದ್ಯಾ, ಯಾವ ರೀತಿ ಯಾವಾಗ ಫಾರಿನ್ ಹೋಗೋದು, ಈ ರೀತಿ ಶೋಧನೆಗಳು ಬರುತ್ತೆ ಎವ್ರಿಡೇನು. ಆಗ ನಾನು ಹೇಳೋದು ಒಂದೇ, ಅಪ್ಪ ಸ್ವರ್ಗದಲ್ಲಿ ಸೈಟ್ ಎಲ್ಲ ತೆಗೆದು ನನ್ನ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿಬಿಟ್ಟು ಆಮೇಲೆ ನನಗೋಸ್ಕರ ಮನೆಯನ್ನು ಕಟ್ಟಿಬಿಟ್ಟು ಅಣಿಗಳು ಇಟ್ಟಿದ್ದಾರೆ, ನನ್ನನ್ನು ಕರ್ಕೊಂಡು ಹೋಗೋಕೆ ಮತ್ತೆ ಬರ್ತಾರೆ. ಆಗ ಮನೆಗೆ ಹೋಗಿ ನಾನು ಸ್ಟೇ ಮಾಡ್ತೀನಿ ಅಂತ ಮತ್ತೊಂದು ಕ್ವಶನ್ ಕೇಳಲ್ಲ. ಮತ್ತೆ ನನ್ನ ಕೇಳೋ ಪ್ರಶ್ನೆ, ಯಾವಾಗ ಫಾರಿನ್ ಹೋಗ್ತೀಯ? ಎಷ್ಟು ಜನ ನರ್ಸಿಂಗ್ ಅಲ್ಲಿ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ತೆಗೆದು ಫಾರಿನ್ ಹೋಗಿ ಸೆಟ್ಲ್ ಆಗಿದ್ದಾರೆ, ಯಾವಾಗ ಹೋಗ್ತೀಯ ಅಂತ. ಆಗ ನಾನು ಹೇಳೋದು ಒಂದೇ ಒಂದು ಪ್ರಶ್ನೆ, ನಾನೊಂದು ಫಾರಿನರ್ಸ್, ನಾನೊಂದು ಪರದೇಶಿ, ನಾನೊಂದು ಪರಕೀಯ. ದೇವರು ನನ್ನನ್ನು ವಿಸಿಟರ್ ಆಗಿ ಲೋಕದಲ್ಲಿ ಇಟ್ಟಿದ್ದಾರೆ. ಆದ್ದರಿಂದ ನಾನು ಲೌಕಿಕವಾದ ಒಂದು ಫಾರಿನ್ ಗೆ ಹೋಗಲ್ಲ ಅಂತ ಹೇಳಿದೆ. ಮತ್ತೆ ನನ್ನ ಪ್ರಶ್ನೆಗಳಿಗೆ ಕೇಳಿ ಪ್ರಯೋಜನ ಇಲ್ಲ ಅಂತ ಗೊತ್ತಾಯ್ತು. ಮತ್ತೆ ಪ್ರಶ್ನೆ ಕೇಳಕ್ಕೆ ಬಂದಿಲ್ಲ. ಆದ್ದರಿಂದ ನೀವೆಲ್ಲರೂ ಸೇರಿ ನನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸಿ, ನಾನು ಮತ್ತು ನನ್ನ ಮನೆಯವರು, ನನ್ನ ಮಿನಿಸ್ಟ್ರಿಯಲ್ಲಿ ಎಲ್ಲರೂ ಸೇರಿಬಿಟ್ಟು ದೇವರು ನಮಗೆ ಕೊಟ್ಟಿರುವ ಕೆಲಸ ಕಾರ್ಯಗಳು, ಆ ಒಂದು ಅಸೈನ್ಮೆಂಟ್ ಏನಿದೆಯೋ ಅದನ್ನು ನಾವು ಪ್ರಭುವಿನ ಮಹಿಮೆಗಾಗಿ, ದೇವರನ್ನು ಮೆಚ್ಚಿಸುವುದಕ್ಕಾಗಿ ಮಾಡಬೇಕು ಅಂತ ಒಂದು ತೀರ್ಮಾನ ತೆಗೆದು ಹೆಜ್ಜೆ ಇಟ್ಟಿದ್ದೇವೆ. ನನ್ನ ಶಕ್ತಿ, ನನ್ನ ಬಲ, ನನ್ನ ಕುಟುಂಬದ ಬಲ ಯಾವುದರಿಂದ ಸಾಧ್ಯ ಇಲ್ಲ ಅಂತ ಗೊತ್ತಾಗಿದೆ. ವಚನಗಳ ಮುಖಾಂತರವಾಗಿ ಪರಿಶುದ್ಧಾತ್ಮರು ತಿಳಿಸಿಕೊಟ್ಟಿದ್ದಾರೆ. ಈಗ ನಡೆಯುವುದೇನೆಂದರೆ ದೇವರ ಕೃಪೆಯಾಗಿದೆ. ಇಲ್ಲಿ ನಿಂತಿರುವುದೇನೆಂದರೆ, ಇಲ್ಲಿ ಮಾತಾಡ್ತಿದ್ದೀನಿ, ಇಲ್ಲಿ ಸಾಕ್ಷಿಪಡಿಸುತ್ತದೆ ದೇವರು ನನ್ನಲ್ಲಿ ಮಾಡಿರುವ ಕಾರ್ಯ, ಅವರು ಮಾಡಿರುವ ಕೃಪೆ ಮಾತ್ರವಾಗಿದೆ. ಅದಲ್ಲದೆ ನನ್ನ ಶಕ್ತಿ ಸಾಮರ್ಥ್ಯ ಯಾವುದೂ ಅಲ್ಲ. ಅದಕ್ಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನನಗೋಸ್ಕರ ಪ್ರಾರ್ಥಿಸಿರಿ.